ಅದರಲ್ಲೇನು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಪ್ರತಿನಿತ್ಯ RSS ಬಗ್ಗೆ ಮಾತಾಡು. ರಾಜ್ಯದಲ್ಲಿ ಹತ್ಯೆ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಲವಾರು ಸಮಸ್ಯೆಗಳಿದಾವೆ, ಇಷ್ಟೊಂದು ಹೆಣ್ಣು ಮಕ್ಕಳ ನಾಪತ್ತೆ ಆಗ್ತಾ ಇದೆ, ಗಂಡು ಮಕ್ಕಳ ನಾಪತ್ತೆ ಆಗ್ತಾ ಇದೆ, ಎಲ್ಲೋಗ್ತಿದ್ದಾರೆ ಗೊತ್ತಿಲ್ಲ. ಸಾವಿರಾರು ಜನಕ್ಕೆ ಇವತ್ತು ಲೆಕ್ಕನೇ ಇಲ್ಲದಂತೆ ನಾಪತ್ತೆ ಆಗ್ತಾ ಇದ್ದಾರೆ. ಇದು ಯಾವುದ ಕಡೆ ಗಮನ ಕೊಡದೇನೆ ದಿನ ಅವರಿಗೆ ಟಿವಿಯಲ್ಲಿ ಬರಬೇಕು, ದಿನ ಅವರು ಸುದ್ದಿಯಲ್ಲಿ ಇರಬೇಕು, ಅವರು ಸುದ್ದಿಯಲ್ಲಿರೋದಕ್ಕಾಗಿ RSS ಅನ್ನು ಮಾತಾಡಬೇಕು. ಇದು ಬಿಟ್ಟು ನೀವು ಏನು ಕೆಲಸ ಮಾಡಿದಿರಿ ಅನ್ನುವಂಥದ್ದನ್ನ ರಾಜ್ಯಕ್ಕೆ ಸ್ಪಷ್ಟ ಮಾಡಬೇಕು. ನೀವು ಅವರಿಗೆ ಅಹಂಕಾರ ಏನು? ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷ. ನಂಗೆ ಯಾರು ಮುಟ್ಟಕ್ಕಾಗಲ್ಲ, ನಂಗೆ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ನಾನು ದಲಿತ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ತಂದೆಯ ಹಿಂದೆ ಅಡಗುವಂಥದ್ದು, ಇನ್ನೊಂದು ತಾನು ದಲಿತ ಅನ್ನುವಂಥದ್ದನ್ನ ಬಲಿತರಾದರೂ ಕೂಡ ನಿರಂತರವಾಗಿ ಅಧಿಕಾರದಲ್ಲಿರುವಂಥ ಕುಟುಂಬ ಅವ್ರದ್ದು. ಆದರೂ ಕೂಡ ಅದನ್ನ ಮಾತಾಡಿ ಅದರ ನೆರಳನ್ನು ತಗೊಳ್ಳುವಂಥದ್ದು. ಇದು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ವಿನಂತಿ ಮಾಡುವಂಥದ್ದು, ದಯಮಾಡಿ ನೀವು RSSನ ಬಗ್ಗೆ ಮಾತಾಡೋದನ್ನು ಬಿಟ್ಟು ನಿಮ್ಮ ಕೆಲಸ ಏನಿದೆ, ರಾಜ್ಯದಲ್ಲಿ ನಾಪತ್ತೆಯಾದವರ ಕೆಲಸ ಏನಾಗಿದೆ, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಿದ್ದಾರೆ, ಯಾವ ಅಧಿಕಾರಿ ಡ್ಯೂಟಿಗೆ ಹೋಗ್ತಿದ್ದಾರೋ ಇಲ್ಲೋ, ಯಾರು ಡ್ರಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಬೆಗ್ಗಿಂಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಇಲ್ಲಿಗಲ್ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ, ಯಾವ ಪೊಲೀಸ್ ಅಧಿಕಾರಿ ಬರೀ ರೆವೆನ್ಯೂ ಕೆಲಸ ಮಾತ್ರ ನೋಡ್ತಾ ಇದ್ದಾನೆ, ಇದರ ಬಗ್ಗೆ ಗಮನವನ್ನು ಕೊಟ್ಟು ನಿಮ್ಮ ಇಲಾಖೆಯನ್ನ ತಹಬದಿಗೆ ತರುವಂಥದ್ದು, ಶಿಸ್ತು ತರುವಂಥದ್ದನ್ನ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಪಕ್ಷ ಈಗಾಗಲೇ ಕಮಿಟಿಯನ್ನ ರಚನೆ ಮಾಡಿದೆ. ಇದು ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು ಶಿಸ್ತು ಕ್ರಮವನ್ನು ತಗೊಳ್ಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ಥರ ತಾಯಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೆ ಅವರನ್ನು ಕ್ಷಮಿಸಬಾರ್ದು ಅನ್ನುವಂಥ ಆಗ್ರಹ ನಂದಿದೆ. ಇಬ್ಬರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಮತ್ತು ಏನೂ ನಾಚಿಕೆ ಇಲ್ಲದೇನೆ, ಏನೂ ಮಾನ ಮರ್ಯಾದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದರೂ ಹೋಗ್ಬೇಕು, ರಾಜೀನಾಮೆ ಆದರೂ ಕೊಡಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು ಮತ್ತು ಅಡ್ಡದ ಮತದಾನ ಮಾಡಬೇಕು ಮತ್ತು ನಾನು ಕಾಂಗ್ರೆಸ್ಸಿಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನು ಹೇಳಬೇಕು. ಇದು ನಡೀತಾ ಇರುವಂಥದ್ದು. ಅಂದರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸುತ್ತೆ. ಒಂದು ಕೇವಲ ಬಿಡದಿ ಅಲ್ಲ, ಈಗಾಗಲೇ ಕೆಂಪೇಗೌಡ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಬೇರೆ ಬೇರೆ ಬಡಾವಣೆಗಳನ್ನು ಬೆಂಗಳೂರಲ್ಲಿ ನಾವು ಮಾಡಿದ್ದೀವಿ. ಎಲ್ಲಿಗೂ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ನನ್ನದೇ ಕ್ಷೇತ್ರದಲ್ಲಿ ಕೆಂಪೇಗೌಡ ಬಡಾವಣೆ ಇಷ್ಟೊಂದು ದೊಡ್ಡ ಏರಿಯಾ ಇದೆ, ಎಲ್ಲಿ ನೀವು ಮೂಲಭೂತ ಸೌಕರ್ಯ ಕೊಟ್ರಿ? ಯಾರು ಸೈಟ್ ತಗೊಂಡಿದ್ದಾರೆ ಕಳೆದ 10 ವರ್ಷದಿಂದ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕಡೆ ಸೈಟ್ ಇರಬೇಕು. ಯಾರಿಗೆ ಸೈಟ್ ಇಲ್ಲ, ಸೈಟ್ ತಗೊಂಡ್ರೆ ಅವ್ರು ಬಂದು ಮನೆ ಕಟ್ತಾರೆ ತಾನೆ. ಮನೆ ಕಟ್ಟಿಲ್ಲ ಅಂದ್ರೆ ಏನರ್ಥ? ನಿಮ್ಗೆ ಅದು ಬೇಕಾಗಿಲ್ಲ, ನಿಮ್ಗೆ ಬೇರೆ ಎಲ್ಲ ಇದೆ, ದೊಡ್ಡ ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಿ ತಗೊಂಡಿದ್ದೀರಿ. ಇದನ್ನು ಮುಟ್ಟುಗೋಲು ಹಾಕುವಂತ ಕೆಲಸ ಮೊದಲು ಆಗ್ಬೇಕು, ಆಮೇಲೆ ನೀವು ಹೊಸದ್ರ ಬಗ್ಗೆ ಯೋಚನೆ ಮಾಡಬೇಕು. ಬೆಂಗಳೂರನ್ನ ಮತ್ತೆ ಮತ್ತೆ ಬೆಳೆಸಿ ನೀವು ನೀರೆಲ್ಲಿಂದ ಕೊಡ್ತೀರಿ? ಇವತ್ತು ನೀರಿಗೆ ಸಮಸ್ಯೆ ಇದೆ, ವಿದ್ಯುತ್ತಿಗೆ ಸಮಸ್ಯೆ ಇದೆ, ಬಿಲ್ ಜಾಸ್ತಿ ಮಾಡ್ತಾ ಇದ್ದೀರಿ, ಕಸ ಎತ್ತಕ್ಕೆ ಸಮಸ್ಯೆ ಇದೆ. ಬೆಂಗಳೂರನ್ನ ಬೆಳೆಸಬೇಕು, ಯಾಕಂದ್ರೆ ನಿಮ್ಮ ರಿಯಲ್ ಎಸ್ಟೇಟ್ ನಡಿಬೇಕು, ನಿಮ್ಮ ಭೂ ಮಾಫಿಯಾ ನಡಿಬೇಕು, ನೀವು ಜಮೀನು ಮಾಡಬೇಕು. ಈ ಕಾರಣಕ್ಕಾಗಿ ಇವತ್ತು
ಅದು ಬಿಡದಿಯ ಟೌನ್ಶಿಪ್ ಇರ್ಬೋದು ಅಥವಾ ಬೇರೆ ಟೌನ್ಶಿಪ್ ಇರ್ಬೋದು, ಇದರ ಬಗ್ಗೆ ಯೋಚನೆ ಆಗ್ತಿದೆ. ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಈಗಾಗಲೇ ಯಾವ ಜಮೀನನ್ನು ನೀವು ತಗೊಂಡಿದ್ದೀರಿ, ಯಾವ ಬಡಾವಣೆಯನ್ನು ನೀವು ಮಾಡಿದ್ದೀರಿ, ಅದರಲ್ಲಿ ಮೂಲಭೂತ ಸೌಕರ್ಯ ಕೊಡಿ. ಎಲ್ಲಿ ಕಾಲು ಸೈಟ್ ಇದೆ ಅದನ್ನು ಮುಟ್ಕೊಳ್ಳೋ ಹಾಕೊಂಡು ಯಾರಿಗೆ ಸೈಟ್ ಕೇಳಿದ್ದಾರೆ ಅವರಿಗೆ ಕೊಡುವಂಥ ಕೆಲಸ ಮಾಡಿ. ಇದನ್ನು ಸರ್ಕಾರ ಮಾಡಬೇಕನ್ನುವಂಥ ಆಗ್ರಹ ಮಾಡ್ತಾ ಇದ್ದೀನಿ. ಸಮಯ ಕೊಡೋಣ, ನೋಂದಣಿ ಆಗಿದ್ರೆ ದಾಖಲಾತಿ ಕೊಡಲಿಲ್ಲ ಅಂದರೆ ಕಾನೂನು ಇದ್ದೇ ಇದೆ ಅಂತ ಹೇಳಿದ್ದಾರೆ. ಅಣ್ಣ ಹಿಂದಕ್ಕೋಗಿ, ಅವ್ರು ಬೈತಾರೆ ನೋಡಿ. ಶಿವ ಪ್ರಿಯಾಂಕಾ ಖರ್ಗೆ ಅವರು ತನಗೆ ಕೊಟ್ಟ ಕೆಲಸವನ್ನು ಮಾಡದೇನೆ ಪ್ರತಿನಿತ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕಮೆಂಟ್ ಮಾಡ್ತಾ ಕೂತಿದ್ದಾರೆ. ಹಿಂದೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು, ಅದರಲ್ಲಿ ಅವರ ಸಾಧನೆ ಏನು? ಶೂನ್ಯ. ಇವತ್ತು ರಾಜ್ಯದ ಗೃಹ ಸಚಿವರಾಗಿದ್ದಾರೆ, ಅದರಲ್ಲೇನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಪ್ರತಿನಿತ್ಯ RSS ಬಗ್ಗೆ ಮಾತಾಡು. ರಾಜ್ಯದಲ್ಲಿ ಹತ್ಯೆ ಆಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಲವಾರು ಸಮಸ್ಯೆಗಳಿದ್ದಾವೆ, ಇಷ್ಟೊಂದು ಹೆಣ್ಣುಮಕ್ಕಳ ನಾಪತ್ತೆ ಆಗ್ತಾ ಇದೆ, ಗಂಡು ಮಕ್ಕಳ ನಾಪತ್ತೆ ಆಗ್ತಾ ಇದೆ, ಎಲ್ಲೋಗ್ತಿದ್ದಾರೆ ಗೊತ್ತಿಲ್ಲ. ಸಾವಿರಾರು ಜನಕ್ಕೆ ಇವತ್ತು ಲೆಕ್ಕನೇ ಇಲ್ಲದಂತೆ ನಾಪತ್ತೆ ಆಗ್ತಾ ಇದ್ದಾರೆ. ಇದು ಯಾವುದ ಕಡೆ ಗಮನ ಕೊಡದೇನೆ ದಿನ ಅವರಿಗೆ ಟಿವಿಯಲ್ಲಿ ಬರಬೇಕು, ದಿನ ಅವರು ಸುದ್ದಿಯಲ್ಲಿ ಇರಬೇಕು, ಅವರು ಸುದ್ದಿಯಲ್ಲಿರೋದಕ್ಕಾಗಿ RSS ಅನ್ನು ಮಾತಾಡಬೇಕು. ಇದು ಬಿಟ್ಟು ನೀವು ಏನು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದನ್ನು ರಾಜ್ಯಕ್ಕೆ ಸ್ಪಷ್ಟ ಮಾಡಬೇಕು. ನೀವು ಅವರಿಗೆ ಅಹಂಕಾರ ಏನು? ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಕಾಂಗ್ರೆಸ್ಸಿನ ಅಧ್ಯಕ್ಷ. ನಂಗೆ ಯಾರು ಮುಟ್ಟಕ್ಕಾಗಲ್ಲ, ನಂಗೆ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಪ್ರಶ್ನೆ ಮಾಡಿದ ತಕ್ಷಣ ನಾನು ದಲಿತ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಒಂದು ತಂದೆಯ ಹಿಂದೆ ಅಡಗುವಂಥದ್ದು, ಇನ್ನೊಂದು ತಾನು ದಲಿತ ಅನ್ನುವಂಥದ್ದನ್ನು ಬಲಿತರಾದರೂ ಕೂಡ ನಿರಂತರವಾಗಿ ಅಧಿಕಾರದಲ್ಲಿರುವಂಥ ಕುಟುಂಬ ಅವ್ರದ್ದು. ಆದರೂ ಕೂಡ ಅದನ್ನು ಮಾತಾಡಿ ಅದರ ನೆರಳನ್ನು ತಗೊಳ್ಳುವಂಥದ್ದು. ಇದು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಿದ್ದಾರೆ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ವಿನಂತಿ ಮಾಡುವಂಥದ್ದು, ದಯಮಾಡಿ ನೀವು RSSನ ಬಗ್ಗೆ ಮಾತಾಡೋದನ್ನು ಬಿಟ್ಟು ನಿಮ್ಮ ಕೆಲಸ ಏನಿದೆ, ರಾಜ್ಯದಲ್ಲಿ ನಾಪತ್ತೆಯಾದವರ ಕೆಲಸ ಏನಾಗಿದೆ, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಿದ್ದಾರೆ, ಯಾವ ಅಧಿಕಾರಿ ಡ್ಯೂಟಿಗೆ ಹೋಗ್ತಿದ್ದಾರೋ ಇಲ್ಲೋ, ಯಾರು ಡ್ರಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಬೆಗ್ಗಿಂಗ್ ಮಾಫಿಯಾದಲ್ಲಿ ಶಾಮೀಲಾಗಿದ್ದಾರೆ, ಯಾರು ಇಲ್ಲಿಗಲ್ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ, ಯಾವ ಪೊಲೀಸ್ ಅಧಿಕಾರಿ ಬರೀ ರೆವೆನ್ಯೂ ಕೆಲಸ ಮಾತ್ರ ನೋಡ್ತಾ ಇದ್ದಾನೆ, ಇದರ ಬಗ್ಗೆ ಗಮನವನ್ನು ಕೊಟ್ಟು ನಿಮ್ಮ ಇಲಾಖೆಯನ್ನು ತಹಬದಿಗೆ ತರುವಂಥದ್ದು, ಶಿಸ್ತು ತರುವಂಥದ್ದನ್ನು ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಪಕ್ಷ ಈಗಾಗಲೇ ಕಮಿಟಿಯನ್ನು ರಚನೆ ಮಾಡಿದೆ. ಇದು ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು
ಶಿಸ್ತು ಕ್ರಮವನ್ನು ತಗೊಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ಥರ ತಾಯಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾಡಿದರೆ ಯಾವುದೇ ಕಾರಣಕ್ಕೆ ಅವರನ್ನು ಕ್ಷಮಿಸಬಾರ್ದು ಅನ್ನುವಂಥ ಆಗ್ರಹ ನಂದಿದೆ. ಇಬ್ಬರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಮತ್ತು ಏನೂ ನಾಚಿಕೆ ಇಲ್ಲದೇನೆ ಏನೂ ಮಾನ ಮರ್ಯಾದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದರೂ ಹೋಗ್ಬೇಕು, ರಾಜೀನಾಮೆ ಆದರೂ ಕೊಡಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರಬೇಕು ಮತ್ತು ಅಡ್ಡದ ಮತದಾನ ಮಾಡಬೇಕು ಮತ್ತು ನಾನು ಕಾಂಗ್ರೆಸ್ಸಿಗೆ ಹಾಕಿದ್ದೀನಿ ಅನ್ನುವಂಥದ್ದನ್ನು ಹೇಳಬೇಕು. ಇದು ನಡೀತಾ ಇರುವಂಥದ್ದು. ಅಂದರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸುತ್ತೆ. ಒಂದು ಕೇವಲ ಬಿಡದಿ ಅಲ್ಲ, ಈಗಾಗಲೇ ಕೆಂಪೇಗೌಡ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಬೇರೆ ಬೇರೆ ಬಡಾವಣೆಗಳನ್ನು ಬೆಂಗಳೂರಲ್ಲಿ ನಾವು ಮಾಡಿದ್ದೀವಿ. ಎಲ್ಲಿಗೂ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ನನ್ನದೇ ಕ್ಷೇತ್ರದಲ್ಲಿ ಕೆಂಪೇಗೌಡ ಬಡಾವಣೆ ಇಷ್ಟೊಂದು ದೊಡ್ಡ ಏರಿಯಾ ಇದೆ, ಎಲ್ಲಿ ನೀವು ಮೂಲಭೂತ ಸೌಕರ್ಯ ಕೊಟ್ರಿ? ಯಾರು ಸೈಟ್ ತಗೊಂಡಿದ್ದಾರೆ ಕಳೆದ 10 ವರ್ಷದಿಂದ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಕಡೆ ಸೈಟ್ ಇರಬೇಕು. ಯಾರಿಗೆ ಸೈಟ್ ಇಲ್ಲ, ಸೈಟ್ ತಗೊಂಡ್ರೆ ಅವ್ರು ಬಂದು ಮನೆ ಕಟ್ತಾರೆ ತಾನೆ. ಮನೆ ಕಟ್ಟಿಲ್ಲ ಅಂದ್ರೆ ಏನರ್ಥ? ನಿಮ್ಗೆ ಅದು ಬೇಕಾಗಿಲ್ಲ, ನಿಮ್ಗೆ ಬೇರೆ ಎಲ್ಲೋ ಇದೆ, ದೊಡ್ಡ ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಿ ತಗೊಂಡಿದ್ದೀರಿ. ಇದನ್ನು ಮುಟ್ಟುಗೋಲು ಹಾಕುವಂತ ಕೆಲಸ ಮೊದಲು ಆಗಬೇಕು, ಆಮೇಲೆ ನೀವು ಹೊಸದ್ರ ಬಗ್ಗೆ ಯೋಚನೆ ಮಾಡಬೇಕು. ಬೆಂಗಳೂರನ್ನ ಮತ್ತೆ ಮತ್ತೆ ಬೆಳೆಸಿ ನೀವು ನೀರೆಲ್ಲಿಂದ ಕೊಡ್ತೀರಿ? ಇವತ್ತು ನೀರಿಗೆ ಸಮಸ್ಯೆ ಇದೆ, ವಿದ್ಯುತ್ತಿಗೆ ಸಮಸ್ಯೆ ಇದೆ, ಬಿಲ್ ಜಾಸ್ತಿ ಮಾಡ್ತಾ ಇದ್ದೀರಿ, ಕಸ ಎತ್ತಕ್ಕೆ ಸಮಸ್ಯೆ ಇದೆ. ಬೆಂಗಳೂರನ್ನು ಬೆಳೆಸಬೇಕು, ಯಾಕಂದ್ರೆ ನಿಮ್ಮ ರಿಯಲ್ ಎಸ್ಟೇಟ್ ನಡಿಬೇಕು, ನಿಮ್ಮ ಭೂ ಮಾಫಿಯಾ ನಡಿಬೇಕು, ನೀವು ಜಮೀನು ಮಾಡಬೇಕು. ಈ ಕಾರಣಕ್ಕಾಗಿ ಇವತ್ತು ಅದು ಬಿಡದಿಯ ಟೌನ್ಶಿಪ್ ಇರ್ಬೋದು ಅಥವಾ ಬೇರೆ ಟೌನ್ಶಿಪ್ ಇರ್ಬೋದು, ಇದರ ಬಗ್ಗೆ ಯೋಚನೆ ಆಗ್ತಿದೆ. ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಈಗಾಗಲೇ ಯಾವ ಜಮೀನನ್ನು ನೀವು ತಗೊಂಡಿದ್ದೀರಿ, ಯಾವ ಬಡಾವಣೆಯನ್ನು ನೀವು ಮಾಡಿದ್ದೀರಿ, ಅದರಲ್ಲಿ ಮೂಲಭೂತ ಸೌಕರ್ಯ ಕೊಡಿ. ಎಲ್ಲಿ ಕಾಲು ಸೈಟ್ ಇದೆ ಅದನ್ನು ಮುಟ್ಕೊಳ್ಳೋ ಹಾಕೊಂಡು ಯಾರಿಗೆ ಸೈಟ್ ಕೇಳಿದ್ದಾರೆ ಅವರಿಗೆ ಕೊಡುವಂಥ ಕೆಲಸ ಮಾಡಿ. ಇದನ್ನು ಸರ್ಕಾರ ಮಾಡಬೇಕನ್ನುವಂಥ ಆಗ್ರಹ ಮಾಡ್ತಾ ಇದ್ದೀನಿ.